ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂಥ ಮಸಾಲೆ ಅಕ್ಕಿ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಾಫ್ಟಾಗಿ ಮೃದುವಾಗಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾವು ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ 2 ಚಮಚ ಹಸಿಕಾಯಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ, ಅರ್ಧ ಚಮಚ ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಕೊಳ್ದಂಗೆ ತರ್ತರಿಯಾಗಿ ಪೌಡರ್ ಥರ ರುಬ್ಕೊಳ್ಳೋಣ. ಈ ಥರ ರುಬ್ಕೊಂಡು ಮಾಡೋದ್ರಿಂದ ಮಸಾಲೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ತಪ್ಪದೆ ಈ ಥರ ರುಬ್ಕೊಂಡು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನೋಡಿ, ಇಷ್ಟು ಮಾತ್ರ ರುಬ್ಕೊಂಡಿದ್ದೀನಿ ನಾನು. ಇವಾಗ ಮೊದಲಿಗೆ ಒಂದು ಬೇಸನನ್ನು ತಗೊಳ್ಳೋಣ ಅಥವಾ ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಹಾಗೆ 2 ಬೌಲು ಅಕ್ಕಿ ಹಿಟ್ಟಿಗೆ ಮೀಡಿಯಮ್ ಸೈಜು 2 ಕ್ಯಾರೆಟು, ದೊಡ್ಡ ಗಾತ್ರದ್ದು 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಕ್ಯಾರೆಟು ತುರಿದು ತೊಗೊಂಡಿದ್ದೀವಿ. ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀವಿ. ಹಾಗೆ 1 ರೆಂಬೆ ಕರಿಬೇವು ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ನೋಡಿ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಈ ಪೌಡರನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಿಮಗೆ ಒಂದು ವೇಳೆ ಸಬ್ಬಸಿಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು. ಅದನ್ನು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಉಪಯೋಗಿಸಿಲ್ಲ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಿಟ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಸಲ ಕ್ಯಾರೆಟು ಮತ್ತು ಈರುಳ್ಳಿಯಲ್ಲಿರುವ ತೇವಾಂಶದಲ್ಲೇ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ನಾವಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ 1/4 ಲೀಟ್ರಷ್ಟು ಮೊಸರನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪನೇ ಮೊಸರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಜಾಸ್ತಿ ಮೆತ್ತಗಾಗ್ಬಿಟ್ರೆ ತಟ್ಟೋಕ್ಕಾಗಲ್ಲ. ಹಾಗಾಗಿ ನೋಡಿ, ನಾನು 2 ಸಲ ತೋರಿಸಿದ್ದೀನಿ. ನಾನು ಕರೆಕ್ಟಾಗಿ 1/4 ಲೀಟ್ರ್ ಮೊಸರು ಮತ್ತು ಒಂದು ಅರ್ಧ ಬೌಲಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ನೋಡಿ, ನೀರು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು ನೀರನ್ನು ಉಪಯೋಗಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಇವಾಗ ನೋಡಿ, ಆಲ್ಮೋಸ್ಟ್ ಬಂದಿದೆ. ಇಷ್ಟು ಸಾಫ್ಟ್ನೆಸ್ ಆದರೆ ಸಾಕಾಗುತ್ತೆ. ಇವಾಗ ನೀಟಾಗಿ ಎಲ್ಲ ಒಂದು ಸಲ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಜಾಸ್ತಿ ಇದು ಚಪಾತಿ ಹಿಟ್ಟು ಕಲಿಸಿವಲ್ಲ ಆ ಥರ ಎಲ್ಲ ಕಲಿಸೋಕೆ ಹೋಗಬೇಡಿ. ಈ ಥರ ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ 1-2 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ಬಂದಿದೆ. ಜಾಸ್ತಿ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟು ಇಲ್ಲ. ನೋಡ್ಬೋದು, ಹಿಂಗೆ ಬಂದಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ತೆಗೆದಿಡೋಣ. ತೆಗೆದುಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ವಿಡಿಯೋ ಮಾಡಿಲ್ಲ. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಚಟ್ನಿ ಸೈಡಿಗೆ ಇಟ್ಬಿಟ್ಟು ಇವಾಗ ಒಂದು ಬಾಳೆ ಎಲೆಯನ್ನು ನಾನು ಈ ಥರ ಒಂದು ಚಪಾತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಪಾತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳೋಣ ಎಲೆ. ಏಕೆಂದರೆ ಈ ಥರ ಮಾಡೋದ್ರಿಂದ ಬಾಳೆ ಎಲೆ ಬೇಗ ಕಿತ್ತೋಗಲ್ಲ. ಅಂದರೆ ನಾವು ಚಪಾತಿ ಈ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ತಟ್ತಾ ಇದ್ದರೆ ಬೇಗನೆ ಹರಿದೋಗ್ಬಿಡುತ್ತೆ ಎಲೆ. ಹಂಗಾಗಿ ಈ ಥರ ಬೆಚ್ಚಗೆ ಮಾಡಿಕೊಂಡ್ರೆ ಆವಾಗ ಯಾವುದೇ ಕಾರಣಕ್ಕೂ ಹರಿಯಲ್ಲ. ನಿಮಗೆ ಒಂದು ವೇಳೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ನೀವು ಎಣ್ಣೆ ಕವರಲ್ಲಿ ಅಥವಾ ಬಟರ್ ಪೇಪರಲ್ಲೂ ಕೂಡ ಮಾಡ್ಬೋದು. ನೋಡಿ, ನಾನಿವಾಗ ಹಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಮೃದುವಾಗಿ ಬಂದಿದೆ ಅಂತ. ಇವಾಗ ಸ್ವಲ್ಪನೇ ತಗೊಂಡು ಈ ಥರ ಕೈಯಲ್ಲಿ ತಟ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತಾ ಇದ್ದೀನಿ. ಹಾಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಹೆಂಚು ಆಲ್ರೆಡಿ ಬಿಸಿ ಇದೆ. ಇದೇ ಹೆಂಚು ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ಬಾಳೆ ಎಲೆನ ಸಮೇತ ಈ ಥರ ಸೇರಿಸ್ಬಿಟ್ಟು ರೊಟ್ಟಿನ ಹಿಂಗೆ ಕೈಯಲ್ಲಿ ಬಾಳೆ ಎಲೆ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು. ಒಂದು 5 ಸೆಕೆಂಡ್ಗೆಲ್ಲ ಈ ಥರ ನೀಟಾಗಿ ಬಂದುಬಿಡುತ್ತೆ ಬಾಳೆ ಎಲೆ. ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆದರೆ ನೀವು ಕೈಯಲ್ಲೇ ತಟ್ಕೋಬೇಕಾಗುತ್ತೆ. ಲಟನ್ಗೆಯಲ್ಲಿ ಮಾಡೋಕ್ಕಾಗಲ್ಲ, ಕಟ್ಟಾಗಿಬಿಡುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಒಂದು ಕಡೆ ನಾವು ಟರ್ನ್ ಮಾಡಿಕೊಂಡು ಆ ಕಡೆ ಕೂಡ ನಾವು ಬೇಯಿಸ್ಕೊಳ್ಳೋಣ. ನೋಡಿ, 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇದೇ ಥರ ಇನ್ನೂ ಒಂದು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಒಂದು ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮೊಸರನ್ನು ಕಲಿಸ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ಹುಳಿ ಮೊಸರೆ ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಮೊಸರು ಬೇಕೋ ಆ ಥರ ಮೊಸರು ಕೂಡ ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಬಾಳೆ ಎಲೆ ಮೇಲೆ ಜಸ್ಟ್ ಈ ಥರ ಕೈಯಲ್ಲಿ ಒಂದು ಸಲ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು, ಚೆನ್ನಾಗಿ ಪರ್ಮೆಂಟ್ ಆಗಿಬಿಡುತ್ತೆ ತವಾ ಮೇಲೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ
ಬಂತು ಅಂತ. ಇವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ರೊಟ್ಟಿನ. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಏಕೆಂದರೆ ಎರಡು ಕಡೆಯೂ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗತ್ತೆ ರೊಟ್ಟಿನ. ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ, ತುಂಬಾ ತೆಳ್ಳಗೆ ಚೆನ್ನಾಗಿ ಬೆಂದಿದೆ ಕೂಡ. ಕಲರ್ಫುಲ್ಲಾಗಿರುತ್ತೆ, ಕಾಯಿ ಚಟ್ನಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ನೋಡಿದ್ರಲ್ಲ ಎಷ್ಟು ಮೃದುವಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ. ನೀವು 2 ತಿನ್ನೋರು 4 ರೊಟ್ಟಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ. ತಪ್ಪದೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಆವಾಗ ಕಂಪ್ಲೀಟ್ ಪ್ರೋಸೆಸ್ಸು ಕೂಡ ನಿಮಗೆ ಅಕ್ಕಿ ರೊಟ್ಟಿ ಮಾಡೋ ಪ್ರೋಸೆಸ್ಸು ಕೂಡ ಗೊತ್ತಾಗುತ್ತೆ. ಈ ಮಸಾಲ ಅಕ್ಕಿ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿದವ್ರಿಗೆಲ್ಲ ಮನಸ್ಫೂರ್ತಿ ಧನ್ಯವಾದಗಳು.